ಸೊ ನಾವು ನೆಕ್ಸ್ಟ್ ಈಸ್ ಕೆ ಮ್ಯಾಪ್ ಬಗ್ಗೆ ನೋಡಿ. ಇವಾಗ ನಾನು ಏನು ಹೇಳ್ತೀನೋ ನನಗೆ ಗೊತ್ತು, ನಿಮಗೇನು ಅರ್ಥ ಆಗಲ್ಲ ಅಂತ. ಇವಾಗ ನಾನು ಏನು ಹೇಳ್ತಿದ್ದೀನೋ ಅದು ನಿಮ್ಗೆ ಅರ್ಥ ಆಗಲ್ಲ ಅನ್ನೋದು ನನಗೂ ಗೊತ್ತು. ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ದ ಪ್ರಾಬ್ಲಮ್ಸ್, ವಿ ಆರ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಥಿಂಗ್ಸ್. ನಾನು ಆ ಪ್ರಾಬ್ಲಮ್ ಮಾಡಬೇಕು ಅಂತಂದಾಗ ನಾನು ಇಲ್ಲಿ ಏನೇನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ನಿಮಗೆ ಆಟೋಮೆಟಿಕ್ಕಾಗಿ ಅರ್ಥ ಆಗುತ್ತೆ. ಸೊ ಡೋಂಟ್ ಥಿಂಕ್ that you are not understanding anything. Even I know that you will not understand anything because we don't know anything about what K-map. But when actually we do the problems, you will get to know what are the terms, what are the things which are used in this particular class. By the way, what is K-map? See, K-map andre it is definition kelala adru bardittkolli. It is a graphical method of solving a Boolean expression. ಸೊ ಕೆ ಮ್ಯಾಪ್ ಅಂದರೆ ಇಟ್ ಇಸ್ ಅ ಗ್ರಾಫಿಕಲ್ ಮೆಥಡ್. ಈಗ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬರುತ್ತೆ ಅಂದ್ಕೊಳ್ಳಿ. ಕ್ವಾಡ್ರಾಟಿಕ್ ಇಕ್ವೇಷನ್ ವಿ ಕ್ಯಾನ್ ಸಾಲ್ವ್ ಗ್ರಾಫಿಕಲಿ. ಲೀನಿಯರ್ ಇಕ್ವೇಷನ್ಸ್ ವಿ ಕ್ಯಾನ್ ಸಾಲ್ವ್ ಗ್ರಾಫಿಕಲಿ. ಇಟ್ ಡಸಂಟ್ ಮೀನ್ ದಟ್ ವಿ ಕೆನಾಟ್ ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಯೂಸಿಂಗ್ ಎನಿ ಅದರ್ ಮೆಥಡ್. ವಿ ಕ್ಯಾನ್ ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಯೂಸಿಂಗ್ ಫಾರ್ಮುಲಾ, ಬೈ ಇವನ್ ಫ್ಯಾಕ್ಟರೈಸೇಷನ್ ಮೆಥಡ್, ಕರೆಕ್ಟಾ? ಬಟ್ ಗ್ರಾಫಿಕಲ್ ಮೆಥಡಲ್ಲೂ ಕೂಡ ನಾವೇನು ಮಾಡ್ಬೋದು, ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಿಂಪ್ಲಿಫೈ ಮಾಡ್ಬೋದು. ಗ್ರಾಫಿಕಲ್ ಮೆಥಡಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ ಸಿಂಪಲ್ಲಾಗಿ ಈಗ ನಿಮಗೆ ಎಲ್ ಪಿ ಪಿ ಹೇಳ್ಕೊಟ್ಟೆ, ಕರೆಕ್ಟಾಗಿ. ಈಗ ಎಲ್ ಪಿ ಪಿನಲ್ಲಿ 3x + 2y = 6 ಇತ್ತು ಅಂದ್ಕೊಳ್ಳಿ. ಯು ವಿಲ್ ಸಾಲ್ವ್ ದಿಸ್, ಯು ವಿಲ್ ಗೆಟ್ ಎ ಕೋಆರ್ಡಿನೇಟ್ಸ್, ದೆನ್ ಯು ವಿಲ್ ಪ್ಲಾಟ್ ಇಟ್. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಲೈನ್ ಬಂತು ಅಂದ್ಕೊಳ್ಳಿ. ಆವಾಗ ಒಂದು ಲೈನ್ ಸಿಕ್ಕಿದ್ಮೇಲೆ ನೀವು ಆಟೋಮೆಟಿಕ್ಕಾಗಿ ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಇದು x 0 ತೊಗೊಂಡ್ರೆ y ಎಷ್ಟು ಬರುತ್ತಪ್ಪ? 3. ಸೊ ದಟ್ ಈಸ್ 0,3. ಸೊ ಲೆಟ್ಸ್ ಸೇ 1 ಪಾಯಿಂಟ್ ಇಲ್ಲಿ ಬಂತಾ, 1 ಪಾಯಿಂಟ್ ಇಲ್ಲಿ ಬಂತು ಅಂದ್ಕೊಳ್ಳೋಣ. ನೆಕ್ಸ್ಟ್ y 0 ತೊಗೊಂಡ್ರೆ 2 ಬರುತ್ತೆ. ಸೊ ದಟ್ ಈಸ್ ಇಲ್ಲಿ ಬರುತ್ತೆ. ಸೊ ನಮ್ಮ ಗ್ರಾಫು ಅಕಾರ್ಡಿಂಗ್ ಟು ದ ಕ್ವೆಶನ್ ಮಾಡಿದ್ರೆ ಹೆಂಗೆ ಬರುತ್ತೆ ಈಗ? x ಆಕ್ಸಿಸ್ y ಆಕ್ಸಿಸ್. ಸೊ ಯುಲ್ ಗೆಟ್ ಲೈಕ್ ದಿಸ್. ಇದು 0,3, ಇದು 2,0. ವಿ ಫೌಂಡ್ ಔಟ್ ಓನ್ಲಿ 2 coordinates, ಬಟ್ with the help of this particular line, I can find out infinite number of coordinates. Infinite number of coordinates na find out ಮಾಡಬಹುದು. ದಡ್ರು ಏನು ಮಾಡ್ತಾರೆ, 10 ವ್ಯಾಲ್ಯೂಸ್ ಹಾಕೊಂಡು ಸಾಲ್ವ್ ಮಾಡ್ತಾರೆ. ಬುದ್ಧಿವಂತರು ಏನು ಮಾಡ್ತಾರೆ, 2 ವ್ಯಾಲ್ಯೂಸ್ ಹಾಕೊಂಡು ಸಾಲ್ವ್ ಮಾಡಿಬಿಟ್ಟು 10 ವ್ಯಾಲ್ಯೂಸ್ನ ಇದರಿಂದ ತೆಗಿಬೋದು. ಹೆಂಗೆ? ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಹಿಂಗೆ ಹೇಳಿರಿ. ಡೋಂಟ್ ಯು ಗೆಟ್ ದ ವ್ಯಾಲ್ಯೂ ಫಾರ್ x and y here? Yes. If you extend here, mark it here. Don't you get the value for x and y? Mark it here. Don't you get the value for x and y? Mark it here. Don't you get the value for what? x and y. ಇದನ್ನು ಹಿಂಗೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಮಾರ್ಕ್ ಇಟ್ ಹಿಯರ್. ಇಲ್ಲೊಂದು x ವ್ಯಾಲ್ಯೂ ಸಿಗುತ್ತೆ, ಇಲ್ಲೊಂದು y ವ್ಯಾಲ್ಯೂ ಸಿಗುತ್ತೆ. ಅಂದರೆ 2 ವ್ಯಾಲ್ಯೂಸ್ ಇಟ್ಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ವಾಟ್? ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್. ಸೊ ಅದೇ ಥರ ಇದು ಗ್ರಾಫಿಕಲ್ ಮೆಥಡ್ ಅನ್ನೋದು ಒಂದು ಮೆಥಡ್ ಇದು, ಆ್ಯಂಡ್ ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಔಟ್ ಆಫ್ ಆಲ್. ಸೊ ಗ್ರಾಫಿಕಲ್ ಮೆಥಡ್ ಅನ್ನೋದು ಒಂದು ಮೆಥಡ್ ಟು ಸಾಲ್ವ್ ಎನಿ ಗಿವನ್ ಈಕ್ವೇಷನ್. ಅದೇ ಥರ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲೂ ಕೂಡ ವಿ ಹ್ಯಾವ್ ಸಮ್ ಮೆಥಡ್ ಟು ಸಾಲ್ವ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್. ಆ ಮೆಥಡ್ಸಲ್ಲಿ ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಯಾವುದು ಅಂದರೆ ಕೆ ಮ್ಯಾಪ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾರ್ನಾಫ್ ಮ್ಯಾಪ್. ಸೊ ನೇಮ್ಡ್ ಆಫ್ಟರ್ ದಟ್ ಪರ್ಸನ್. ಸೊ ಕಾರ್ನಾಫ್ ಮ್ಯಾಪ್, ಸರಿನಾ? ಕೆ ಮ್ಯಾಪ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಆ್ಯಂಡ್ ದ ಮೋಸ್ಟ್ efficient way of solving any given Boolean expression. Now Boolean expression na solve ಮಾಡೋದಕ್ಕೆ there are plenty of methods, but out of all this which is the most easiest method andre K-map. ಇಷ್ಟೇನೆ. In this method, what method we are going to prefer? We are going to use graphical method. So it is a graphical method. It is a graphical method to solve a Boolean expression. To solve a Boolean expression. So what is a Karnaugh map ಅಥವಾ K-map? It is a graphical method to solve a given Boolean expression. ಸರಿನಾ? ಆಮೇಲೆ ಇದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಸೆಲ್ ಅಂದರೆ ಏನು? ನಾನು ಮತ್ತೆ ಕಾರ್ನಾಫ್ ಬ್ಯಾಕ್ ಮಾಡಿ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೆಲ್ ಅಂದರೆ ಈಚ್ ಬಾಕ್ಸ್ ಇನ್ K-map is called as what? Cell. So
So each box in a K-map is called what? Each box in a K-map is called cell. Then remember, any K-map consists of 2 to the power of n cells. 2 to the power of n cells ಅಂತಂದ್ರೆ ಸರಿನಾ? That is, a K-map can consist of, start from 1, 2 cells, 4 cells, because 2 to the power of 2 is 4, 8 cells, 2 to the power of 3 is how much? 8, 2 to the power of 4 is 16, ಅಂದರೆ 2, 4, 16, 32, 64 ಅಷ್ಟೇ ಇರುತ್ತೆ. You don't have a K-map which has 6 cells, because you don't get what? 2 to the power of n ಗೆ 6 ಬರೋದೇ ಇಲ್ಲ. You don't have a K-map which consists of 100 cells, but you do have a 128 ಅಥವಾ 64 cells ಇರುತ್ತೆ, because 2 to the power of, I hope 6, 2 to the power of 6 is 120, ಅಲ್ಲ 2 to the power of 7 is 128, correct? ಅದೇ ಥರ you have K-map consisting of only 2 to the power of n cells, ಅಂದರೆ 10 cells ಇರೋದು ಸಿಗಲ್ಲ ನಿಮಗೆ. either you will get 4 or you will get 16 ಅಥವಾ 8, 4, 8, 16, 32 ಇಷ್ಟೇ ಇರೋದು ನಿಮಗೆ ಏನು ಸಿಗುತ್ತೆ? K-map ಸಿಗುತ್ತೆ. ಯು ಡೋಂಟ್ ಗೆಟ್ ಎನಿ ಅದರ್ K-maps which is made up of 10 cells, 12 cells ಈ ಥರ ಸಿಗೋದಿಲ್ಲ. ದಟ್ ಈಸ್ ಎನಿ K-map consists of 2 to the power of n cells. ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದು ಬೇಕಾದ್ರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ನೋಡಿ ಎಕ್ಸಾಂಪಲ್ ಏನಂತ ಹೇಳ್ತೀವಿ? 2 ವೇರಿಯೇಬಲ್ಸ್ K-map ಅಂತ. 2 ವೇರಿಯೇಬಲ್ಸ್ K-map. 2 ವೇರಿಯೇಬಲ್ಸ್ ಅಂತಂದರೆ ಎಷ್ಟಿರುತ್ತೆ? 2 ಇನ್ಪುಟ್ಸ್ ಇರುತ್ತೆ, ಎ ಮತ್ತು ಬಿ. 2 ವೇರಿಯೇಬಲ್ಸ್ ಅಂದರೆ 2 to the power of 2 ಅಂದರೆ ಎಷ್ಟಾಯಿತು? 4, ಕರೆಕ್ಟ್ ಅಲ್ವಾ? ಸೊ ಈ ಥರ 4 ಸೆಲ್ಸ್ನ ಡ್ರಾ ಮಾಡ್ಕೊಳ್ಳಿ. 4 cells, because 2 variables ಅಂದರೆ 2 to the power of 2 is equal to how many cells? 4 cells, right? ಇಲ್ಲಿ ಒಂದು ವೇರಿಯಬಲ್ ಎ ಅಂತ ತೊಗೊಳ್ತೀನಿ, ಇನ್ನೊಂದು ವೇರಿಯಬಲ್ ಬಿ ಅಂತ ತೊಗೊಳ್ತೀನಿ. ಸೊ ಇಟ್ ಡಸಂಟ್ ಮೀನ್ ದಟ್ ಯು ಶುಡ್ ನಾಟ್ ಟೇಕ್ ಎ ಅಬೋವ್ ಬಿ ಬಿಲೋ. ಇಟ್ಸ್ ಅಪ್ ಟು ಯೋರ್ ವಿಶ್, ಸರಿನಾ? ನೀವು ಎ ಮೇಲಾದರೂ ತೊಗೊಳ್ಳಿ ಅಥವಾ ಕೆಳಗಡೆನಾದರೂ ತೊಗೊಳ್ಳಿ. ಸೊ ಇಲ್ಲಿ ಎ ಈಸ್ ಒನ್ ವೇರಿಯಬಲ್, ಬಿ ಈಸ್ ಅನದರ್ ವೇರಿಯಬಲ್. ಈಗ ಬಿ ಅಂತಂದರೆ ಇಟ್ ಕ್ಯಾನ್ ಬಿ ಬಿ ಕಾಂಪ್ಲಿಮೆಂಟ್ ಆ್ಯಂಡ್ ಇವನ್ ಇಟ್ ಕ್ಯಾನ್ ಬಿ ಬಿ 0 or 1, 1 or 0, right? ಅದೇ ಥರ ಎ ಅಂತಂದರೆ ಇಟ್ ಕ್ಯಾನ್ ಬಿ ಎ ಕಾಂಪ್ಲಿಮೆಂಟ್ ಆರ್ ಎ. ಕ್ಲಿಯರ್? ಸೊ ಬಿ ಅಂದರೆ ಇಟ್ ಕ್ಯಾನ್ ಬಿ ಬಿ ಕಾಂಪ್ಲಿಮೆಂಟ್ ಆರ್ ಬಿ. ಸಿಮಿಲರ್ಲಿ ಎ ಅಂದರೆ ಇಟ್ ಕ್ಯಾನ್ ಬಿ ಎ ಕಾಂಪ್ಲಿಮೆಂಟ್ ಆರ್ ಎ. ಡನ್. ನೇಮಿಂಗ್ಸ್ ಕೊಡಬೇಕು ಅಂತಂದರೆ ಈಗ ನೋಡಿ, ಇಲ್ಲೇನು ಬರುತ್ತೆ? ಈಗ ಮಲ್ಟಿಪ್ಲೈ ಮಾಡಿ ಇವೆರಡನ್ನು, ಬಿಕಾಸ್ ವಿ ಆರ್ ಡೂಯಿಂಗ್ ಫಾರ್ ಪ್ರಾಡಕ್ಟ್ ಆಫ್ ಸಮ್. ಪ್ರಾಡಕ್ಟ್ ಆಫ್ ಸಮ್ ಅಂತಂದರೆ ಮಲ್ಟಿಪ್ಲೈ ಆ್ಯಂಡ್ ಆ್ಯಡ್. ಏನು ಬರುತ್ತೆ ಈಗ? ಎ ಬಾರ್ ಬಿ ಬಾರ್. ಎ ಬಾರ್ ಬಿ ಬಾರ್ಗೆ ಮಿನ್ ಟರ್ಮ್ ಡೆಸಿಗ್ನೇಷನ್ ಏನು ಹೇಳಿ? m0. m0 ಅಂದರೆ 0 ತಾನೆ? ಐ ಟೋಲ್ಡ್ ಯು ಡೆಸಿಮಲ್ ಈಕ್ವಲೆಂಟ್. 2 0 ಇದ್ದರೆ 0 ತೆಗೆದು ನೋಡಿ ಬೇಕಾರೆ. ಮಿನ್ ಟರ್ಮ್ ಈಕ್ವಲೆಂಟ್ ಎ ಬಾರ್ ಬಿ ಬಾರ್ ಇಸ್ ಹೌ ಮಚ್? 0. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಏನು ಬರುತ್ತೆ ಈಗ? ಎ ಬಾರ್ ಬಿ. ಸೊ ಎ ಬಾರ್ ಬಿ ಅಂತಂದರೆ 0 1, ದಟ್ ಈಸ್ 1. ನೆಕ್ಸ್ಟ್ ಈಸ್ ಎ ಬಿ ಬಾರ್. ಎ ಬಿ ಬಾರ್ ಅಂದರೆ 1 0 ಅಂದರೆ ಏನು ಬರುತ್ತೆ? 2. 1 0 is how much? 2 ತಾನೆ? ಎ ಅಂದರೆ 1, ನೀವು ಹಂಗೆ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಎ ಅಂದರೆ 1, ಬಿ ಬಾರ್ ಅಂದರೆ 0, ಸೊ ದಟ್ ಈಸ್ 1 0 is how much? 2. ನೆಕ್ಸ್ಟು ಎ ಇಂಟು ಬಿ, ಎ ಬಿ. ಎ ಬಿ ಅಂದರೆ 1 1. 1 1 ಅಂದರೆ ಎಷ್ಟು? 3, ರೈಟ್? ನೀವು ಹಿಂಗೆ ಬರೀಬೇಕಾ, ಬೇರೆ ಥರ ಬರೀಬಾರ್ದಾ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಇನ್ ಸಮ್ ಅದರ್ ಮ್ಯಾನರ್ ಆಲ್ಸೋ. ಇನ್ಸ್ಟೆಡ್ ಆಫ್ ರೈಟಿಂಗ್ ಬಿ ಬಾರ್ ಹಿಯರ್, ಜಸ್ಟ್ ರೈಟ್ 0 ಹಿಯರ್, ದೆನ್ ರೈಟ್ ವಾಟ್? 1. ಅದೇ ಥರ ಇಲ್ಲಿ ಎ ಬಾರ್ ಬರೆಯೋ ಬದಲು ಏನು ಬರೀಬೋದು? 0. ಎ ಇರೋ ಕಡೆ ಏನು ಬರೀಬೋದು? 1. ಅವಾಗ ಮಲ್ಟಿಪ್ಲೈ ಮಾಡಿದ್ರೆ 0 0 ಬರುತ್ತಾ ಇಲ್ಲಿ? 0 0 ಅಥವಾ 0 1, ದೆನ್ 1 0, ನೆಕ್ಸ್ಟು 1 1. ಸಿ ಇಟ್ಸ್ ಅಪ್ ಟು ಯು. ಇಟ್ಸ್ ಅಪ್ ಟು ಯು. ಯು ಕ್ಯಾನ್ ಟೇಕ್ ಐದರ್ ಬಿ ಬಾರ್ ಬಿ ಆರ್ 0 1. ಅದೇ ಥರ ಎ ಬಾರ್ ಅಂದರೆ 0, ಬಿ ಎ ಅಂದರೆ 1. ಇಲ್ಲಿ ನೀವು ಎ ಬಾರ್ ಎ ಅಂತಾದರೂ ಬರೀರಿ, 0 1 ಅಂತಾದರೂ ಬರೀರಿ. ಇಲ್ಲಿ 0 1 ಬರೀಬೇಕು ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಇಯರ್. ಇಲ್ಲಿ 0 ಬರೀಬೇಕು, ಇಲ್ಲಿ 1 ಬರೀಬೇಕು. ದಟ್ಸ್ ಟೋಟಲಿ ಡಿಫ್ರೆಂಟ್. ನೀವು ಹೆಂಗೆ ಬೇಕಾದರೂ ಬರೀಬೋದು. ಫಾರ್ ದ ಟೈಮಿಂಗ್ ಲೆಟ್ಸ್ ಸ್ಟಿಕ್ ಆನ್ ಟು 1 ಮೆಥಡ್. ಸರಿನಾ? ಲೆಟ್ಸ್ ಸ್ಟಿಕ್ ಆನ್ ಟು 1 ಮೆಥಡ್. ಕ್ಲಿಯರ್? ದಿಸ್ ಇಸ್ K-map ಫಾರ್ ವಾಟ್? 2 ವೇರಿಯಬಲ್ಸ್, which has only
4 cells. So next one is 3 variables K-map. 3 variables K-map. See, again I am telling you why I am reminding again and again and again. These are all for understanding purpose only. So 3 variables andre 2 to the power of 3 is equal to 8 cells. How I am writing? Because based on this one, K-map consists of 2 to the power of n cells, right? So now just a moment, cells ಇರಬೇಕು ಅಂದರೆ 8 cells. ಎರಡು ಥರ ಮಾಡ್ಬೋದು. ನಾನು ಒಂದು ಥರ ಮಾಡ್ತೀನಿ, ಸಾಕು ಅಂದ್ಕೊಳ್ಳಿ. ಇನ್ನೊಂದು ಥರ ನೀವು ಇದನ್ನೇ ಫ್ಲಿಪ್ ಮಾಡ್ಕೊಳ್ಳಿ, ವರ್ಟಿಕಲ್ ಆಗಿ ಬರುತ್ತೆ, ರೈಟ್? ಸೊ ಲೈಕ್ ದಿಸ್ 1 2 3 4 5 6 7 8, ಕರೆಕ್ಟಾ? ಸೊ ಇಲ್ಲಿ ನಮಗೆ 3 ವೇರಿಯೇಬಲ್ಸ್ ಅಲ್ವಾ, ನಾನಿಲ್ಲಿ ಬಿ ಸಿ ಅಂತ ತೊಗೊಳ್ತೀನಿ, ಇದು ಎ. 3 ವೇರಿಯೇಬಲ್ಸ್ ಆಯಿತಾ, ರೈಟ್? ಸೊ ಹೌ ಕ್ಯಾನ್ ಯು ರೆಪ್ರೆಸೆಂಟ್ ದಿಸ್ ಒನ್ ನಾವು? 2 0 0 ಅಂದರೆ ಬಿ ಬಾರ್ ಸಿ ಬಾರ್, ಆಮೇಲೆ ಬಿ ಬಾರ್ ಸಿ, ಆಮೇಲೆ ಬಿ ಸಿ ಬಿ ಸಿ ಬಾರ್. ಸೊ ಇದು ಸ್ವಲ್ಪ ಉಲ್ಟಾ ಆಗುತ್ತೆ ಬರೀಬೇಕು ಅಂದರೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನ ಹೆಂಗೆ ಬರಿಬೋದು ಈಗ ನಾನು? ಇದು 0 0 ತಾನೆ, 2 ಸ್ಲ್ಯಾಶ್ ಇದ್ದರೆ, 2 ಕಾಂಪ್ಲಿಮೆಂಟ್ ಇದ್ರೇನು 0 0. ನೆಕ್ಸ್ಟ್ ಇದು 0 1, ನೆಕ್ಸ್ಟು 2 ಇದಿರೋದ್ರಿಂದ 1 1, ನೆಕ್ಸ್ಟ್ ದಿಸ್ ಒನ್ ಈಸ್ 1 0, ರೈಟ್? 1 0. ನೆಕ್ಸ್ಟು ಇಲ್ಲಿ ಎಗೆ ಏನು ತೊಗೋಬೋದು ಈಗ? ಒಂದು ಎ ಕಾಂಪ್ಲಿಮೆಂಟ್, ಇನ್ನೊಂದು ಎ, 0 1, ರೈಟ್? ಸೊ ಯು ಕ್ಯಾನ್ ಈವನ್ ರೈಟ್ ಇಟ್ ಆಸ್ ವಾಟ್? 0 or a bar, 1 or a bar. So but for the timing it's up to you. ನೀವು ಬೇಕಾದರೆ ಇದನ್ನು ನಾನು ಗ್ರೀನಲ್ಲಿ ಬರೆದಿರೋದನ್ನ ಪೆನ್ನಲ್ಲಿ ಬರ್ಕೊಂಡು, ಪಿಂಕಲ್ಲಿ ಬರೆದಿರೋದನ್ನ ಐ ಮೀನ್ ಬಿ ಬಾರ್ ಸಿ ಬಾರ್ ಎ ಬಾರ್ ಇದನ್ನೆಲ್ಲ ಪೆನ್ನಲ್ಲಿ ಬರ್ಕೊಂಡು ಮೇಲ್ಗಡೆ 0 1s ಎಲ್ಲ ಯು ಕ್ಯಾನ್ ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಪೆನ್ಸಿಲ್ ಆ್ಯಂಡ್ ಸ್ಟಿಕ್ ಆನ್ ಟು 1 ಮೆಥಡ್. ಈಗ ಇದು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ನೀವೇ ಯೋಚನೆ ಮಾಡಿ. 0 0 0 ಎಲ್ಲ 0 0 ಬರುತ್ತಾ? ಅಥವಾ ಕ್ಯಾನ್ ಐ ರೈಟ್ ದಿಸ್ ಆಸ್ ವಾಟ್ ನಾವು? ಎ ಬಾರ್ ಬಿ ಬಾರ್ ಸಿ ಬಾರ್, ಕರೆಕ್ಟ್ ತಾನೆ? ಎ ಬಾರ್ ಬಿ ಬಾರ್ ಸಿ ಬಾರ್, ಇದೇನು ಬರುತ್ತೆ ಈಗ? ಎ ಬಾರ್ ಬಿ ಬಾರ್ ಸಿ, ನೆಕ್ಸ್ಟು ಎ ಬಾರ್ ಬಿ ಸಿ, ನೆಕ್ಸ್ಟು ಎ ಬಾರ್ ಎ ಬಾರ್ ಬಿ ಸಿ ಬಾರ್, ನೆಕ್ಸ್ಟ್ ಅದೇ ಥರ ಎ ಬಿ ಬಾರ್ ಸಿ ಬಾರ್, ನೆಕ್ಸ್ಟು ಎ ಬಿ ಬಾರ್ ಸಿ, ನೆಕ್ಸ್ಟು ಎ ಬಿ ಸಿ, ನೆಕ್ಸ್ಟು ಎ ಬಿ ಸಿ ಬಾರ್, right? So I'm just multiplying with this with this, this with this, this with this and this with this and writing in the corresponding cells. ಈಗ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಕಾಂಪ್ಲಿಮೆಂಟ್ ಬಂದರೆ 0 ತಾನೆ, ಕರೆಕ್ಟಾ? ಸೊ ದಿಸ್ ಇಸ್ ಯೋರ್ 0. ವೈ? ಬಿಕಾಸ್ ಕಂಪೇರ್ ಯುವರ್ ಪ್ರೀವಿಯಸ್ ಟೇಬಲ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು 0, ಇದೆಷ್ಟೀಗ ನಂಬರ್ಸ್ ನೋಡಿ. 0 0 1 ಅಂದರೆ ಎಷ್ಟು? 1 ನೋಡಿ. ಇದು 1 1 ಅಂದರೆ ಎಷ್ಟಪ್ಪ ನಿಮಗೆ ಗೊತ್ತು? 1 1 ಅಂದರೆ ಎಷ್ಟು? 3. ಇದು 2. ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಐ ಮೀನ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಎ ಬಾರ್ ಬಿ ಸಿ ಬಾರ್ ಇಸ್ 2. ರೆಫರ್ ಯುವರ್ ಪ್ರೀವಿಯಸ್ ಟೇಬಲ್ ಆರ್ ಎಲ್ಸ್ ಸುಮ್ಮನೆ ಕಾಮನ್ ಸೆನ್ಸ್ ಉಪಯೋಗಿಸಿ. ಇದು 0 1 0, 1 0 ಇಸ್ ನಥಿಂಗ್ ಬಟ್ 2. ಇದು ಎಷ್ಟು ಬರುತ್ತೆ ಈಗ? 1 1 0 0 ಎಷ್ಟಪ್ಪ? 1 0 0 ಈಸ್ 4, ಕರೆಕ್ಟಾ? ಇಲ್ಲೇ ನಂಬರ್ಸ್ನ ನೀವು ಟ್ಯಾಲಿ ಮಾಡ್ಕೋಬೋದು ನೋಡಿ. 1 0 1, 1 0 1 ಎಷ್ಟು? 5, ರೈಟ್? ನೆಕ್ಸ್ಟ್ ಆಲ್ ಒನ್ಸ್ ಅಂದರೆ ಐ ಥಿಂಕ್ 7. ದೆನ್ 1 1 ಸಿ ಬಾರ್ ಅಂದರೆ ಎಷ್ಟು? 0. ಸೊ 1 1 0 ಇಸ್ ನಥಿಂಗ್ ಬಟ್ 6, ಕರೆಕ್ಟಾ? ಸೊ ದಿಸ್ ಇಸ್ ದಿ ಕೆ ಮ್ಯಾಪ್ ಫಾರ್ 3 ವೇರಿಯೇಬಲ್ಸ್. ಇಫ್ ಯು ವಿಶ್ ಯು ಕ್ಯಾನ್ ರೈಟ್ ದ ಅದರ್ ವೇ ಆಲ್ಸೋ, ಬಟ್ ಇಟ್ ಎಸೆನ್ಷಿಯಲಿ ನಾಟ್. No, you are supposed to follow this. There are certain rules. I will explain. ಓಕೆನಾ? ಸೊ ನೀವು ಇದೇ ಥರ ಬರೀಬೇಕು. ಯು ಕಾಂಟ್ ಚೇಂಜ್ ದಿಸ್. ಬಿ ಸಿ ಬರೆದ ಮೇಲೇ ಬಿ ಸಿ ಬಾರ್ ಬರೀಬೇಕು, ಆಯಿತಾ? ನಾವು ನೆಕ್ಸ್ಟು 4 ವೇರಿಯೇಬಲ್ ಕೆ ಮ್ಯಾಪ್. ಇದು ನಾವು ತುಂಬ ಯೂಸ್ ಮಾಡ್ತೀವಿ. ಹೈಲಿ ಇಂಪಾರ್ಟೆಂಟ್ ಆ್ಯಂಡ್ 100% ಕ್ವೆಶನ್ ಗ್ಯಾರಂಟೀಡ್. ಇದು ಗೊತ್ತಿರಬೇಕು. 4 ವೇರಿಯೇಬಲ್ಸ್ ಕೆ ಮ್ಯಾಪ್. ಸೊ 4 ವೇರಿಯೇಬಲ್ಸ್ ಹೆಂಗೆ ಬರೀತೀರಾ? ರೈಟ್? ಸೊ
ಹತ್ರ ಆಗೋಯ್ತು ಅನಿಸುತ್ತೆ. ನಾವು 16 cells ಬಂತ. 4 4s are 16. Now you can take here, ಇಲ್ಲಿ 2 ವೇರಿಯೇಬಲ್ಸ್ ತೊಗೋತೀನಿ, ಇಲ್ಲಿ 2 ವೇರಿಯೇಬಲ್ಸ್ ತೊಗೊಳ್ತೀನಿ. ಡನ್. ಇದನ್ನು ಅಷ್ಟೇ. ಫಸ್ಟ್ ಏನು ಬರೀತೀರಾ ಇಲ್ಲಿ, ಸಿ ಬಾರ್ ಡಿ ಬಾರ್, ಸ್ಟಾರ್ಟ್ ವಿತ್ ಕಾಂಪ್ಲಿಮೆಂಟ್. ದೆನ್ ಸಿ ಬಾರ್ ಡಿ, ಇಲ್ಲಿ ಮೇಲೆ ಇದೆಯಲ್ಲ ಅದೇ ಥರ ನೋಡ್ಕೊಳ್ಳಿ. ಇದು ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ ಆಯ್ತು. ನೆಕ್ಸ್ಟ್ ಬಿ ಸಿ ಅಂದರೆ ಇಲ್ಲಿ ಸಿ ಡಿ, ನೆಕ್ಸ್ಟ್ ಈಸ್ ಸಿ ಡಿ ಬಾರ್, ರೈಟ್. ಅದೇ ಥರ ಇಲ್ಲಿ ಎ ಬಿ ಇದೆ. ಎ ಬಿಗೆ ಹೆಂಗೆ ಬರೀತೀರಾ ಈಗ, ರೈಟ್ ಇಟ್ ಆಸ್ A bar B bar, A bar B, then AB, then A B bar, right. Now ಈಗ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ ಒಂದೊಂದನ್ನೇ ಫಿಲಪ್ ಮಾಡ್ಕೊಂಡು ಬರ್ಬೋದು. ಬಟ್ ಏನಂತ ಹೇಳ್ತೀವಿ, ಈಗ ಇಲ್ಲೇನು ಬರುತ್ತೆ ಈಗ ನೋಡಿ, A bar B bar C bar D bar. ಸೊ A bar B bar C bar D bar is nothing but 0, ಕರೆಕ್ಟ್ ತಾನೆ. ಸೊ ನೀವು ಟೇಬಲ್ನ ಕಂಪೇರ್ ಮಾಡ್ಕೊಳ್ಳಿ ಅಥವಾ ನಂಬರ್ಸ್ ಹಂಗೆ ಹೇಳಿ. ಈಗ ಇಲ್ಲೇನು ಬರುತ್ತೆ, ಈಗ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಅಂದರೆ 0 0 0 1 ಇಸ್ ನಥಿಂಗ್ ಬಟ್ ಹೌ ಮಚ್ 1. ನೆಕ್ಸ್ಟ್ ಈಸ್ ಎ ಬಾರ್ ಬಿ ಬಾರ್ ದೆನ್ ಸಿ ಡಿ ಅಂದರೆ 0 0 1 1 ಇಸ್ ನಥಿಂಗ್ ಬಟ್ 3, ರೈಟ್. ನೆಕ್ಸ್ಟ್ ಈಸ್ ಎ ಬಾರ್ ಬಿ ಬಾರ್ ಸಿ ಡಿ ಬಾರ್, ಎ ಬಾರ್ ಬಿ ಬಾರ್ ಸಿ ಡಿ ಬಾರ್ ಅಂದರೆ 0 0 1 0 1 0 ಇಸ್ ನಥಿಂಗ್ ಬಟ್ ಹೌ ಮಚ್ 2. ಆ್ಯಂಡ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಎಂಟೈರ್ ರೋನಲ್ಲಿ ಹೂ ಇಸ್ ಕಾಮನ್ ಹಿಯರ್, ಎಂಟೈರ್ ರೋನಲ್ಲಿ ಯಾರು ಕಾಮನ್ ಇದ್ದಾರೆ ನೋಡಿ, ಎ ಬಾರ್ ಬಿ ಬಾರ್ ಇಸ್ ಪ್ರೆಸೆಂಟ್, ರೈಟ್. ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್. ಸೊ ಈ ಎಂಟೈರ್ ರೋನಲ್ಲಿ ಯಾರು ಕಾಮನ್ ಆಗಿದ್ದಾರೆ, ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಅದೇ ಥರ ಕೆಳಗಡೆ ಏನು ಬರೀತೀರಾ ನೋಡಿ, ಈಗ ಎ ಬಾರ್ ಬಿ ಸಿ ಬಾರ್ ಡಿ ಬಾರ್ ಹಂಗೆ ಕೌಂಟ್ ಮಾಡ್ಕೊಳ್ಳಿ. 0 1 0 0 1 0 0 ಎಷ್ಟು ಇಸ್ ನಥಿಂಗ್ ಬಟ್ 4. ನೆಕ್ಸ್ಟ್ ಈಸ್ ಎ ಬಾರ್ ಬಿ ಸಿ ಬಾರ್ ಡಿ, ಎಷ್ಟು ಬರುತ್ತೆ, 0 1 0 1 1 0 1 ಇಸ್ ನಥಿಂಗ್ ಬಟ್ 5, ಕರೆಕ್ಟಾ. ನೆಕ್ಸ್ಟ್ ಈಸ್ ಎ ಬಾರ್ ಬಿ ಸಿ ಡಿ ಅಂದರೆ 0 ಬಿಟ್ಬಿಡೋಣ 1 0 0. ಸೊ 1 0 0 ಇಸ್ ನಥಿಂಗ್ ಬಟ್ ಅಷ್ಟೊಂದು ಬರುತ್ತೆ, ಒಂದು ನಿಮಿಷ. ಎ ಬಾರ್ 0 0 1 1 1 ಅಂದರೆ 1 1 1 ಅಂದರೆ 7. ನೆಕ್ಸ್ಟ್ ಈಸ್ ಎ ಬಾರ್ ಬಿ ಸಿ ಡಿ ಬಾರ್. ಸೊ ಎ ಬಾರ್ ಬಿ ಸಿ ಡಿ ಬಾರ್ ಅಂದರೆ ಏನು ಬರುತ್ತೆ, 0 1 1 0 ಇಟ್ಸ್ ನಥಿಂಗ್ ಬಟ್ 6. ಕ್ಲಿಯರಾ. ನೆಕ್ಸ್ಟ್ ಕಮಿಂಗ್ ಟು ಹಿಯರ್ ಏನು ಸಿಗತ್ತೀಗ, ಎ ಬಿ ಸಿ ಬಾರ್ ಡಿ ಬಾರ್ ಅಂದರೆ 1 1 0 0 1 1 0 0 ಇಸ್ ನಥಿಂಗ್ ಬಟ್ ಹೌ ಮಚ್ 12. 8 plus 4 12. ನೆಕ್ಸ್ಟು ಎ ಬಿ ಎಸ್ ಸಿ ಬಾರ್ ಡಿ. ಸೊ 12 12 plus 1 13, ಕರೆಕ್ಟಾ. ಬಿ ಸಿ ಡಿ ಕೋಡ್ಸ್ ಯೂಸ್ ಮಾಡಿ 2 4 8 1, ರೈಟ್. ಯು ಶುಡ್ ಬಿ ಥರೋ ಇನ್ ದಟ್. ನಾವು ಈಗ ಎ ಬಿ ಸಿ ಡಿ, ಎ ಬಿ ಸಿ ಡಿ ಅಂದರೆ ಏನಾಗೋಯ್ತು, 1 1 1 ಅಂದರೆ 8 plus 4 plus 2 plus 1 15. ನೆಕ್ಸ್ಟ್ ಈಸ್ ಎ ಬಿ ಸಿ ಡಿ ಬಾರ್, ದಟ್ ಈಸ್ 8 plus 4 plus 2 12 plus 2 ಅಂದರೆ 14, ರೈಟ್. ಸೊ ದ ಲಾಸ್ಟ್ ಒನ್ ಎ ಬಿ ಬಾರ್, ಐ ಮೀನ್ ಎ ಬಿ ಬಾರ್ ಸಿ ಬಾರ್ ಡಿ. ಈಗ ನೋಡಿ, ಈಗ 1 0 0 0 ಎಷ್ಟು 8. ಅದೇ ಥರ ಎ ಬಿ ಬಾರ್ ಸಿ ಬಾರ್ ಡಿ 1 0 0 1 ನಥಿಂಗ್ ಬಟ್ 9. ನೆಕ್ಸ್ಟ್ ಈಸ್ ಎ ಬಿ ಬಾರ್ ಸಿ ಡಿ ಅಂದರೆ 1 0 1 1 1 0 1 1 ಇಸ್ ನಥಿಂಗ್ ಬಟ್ ಐ ಹೋಪ್ 11. ನೆಕ್ಸ್ಟ್ ಎ ಬಿ ಬಾರ್ ಸಿ ಡಿ ಬಾರ್ ದಟ್ ಈಸ್ 1 0 1 0 ನಥಿಂಗ್ ಬಟ್ 10. ಈ ಥರ ನೀವು ಕೆ ಮ್ಯಾಪ್ನ ಫಿಲ್ ಮಾಡೋಕ್ಕೆ ಬರಬೇಕು. ಸೊ ಸೆಲ್ ನಂಬರ್ಸ್ ಮಿಸ್ಟೇಕ್ ಮಾಡಬೇಡಿ, ಸೆಲ್ ನಂಬರ್ಸ್ ಮಿಸ್ಟೇಕ್ ಮಾಡಬೇಡಿ. ಯೂಶಲಿ ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಕಾಮನ್ ಮಿಸ್ಟೇಕ್ ಏನು ಅಂದರೆ ಎಲ್ಲ ಕಂಪ್ಲೀಟಾಗಿ ಬರ್ಕೊಂಡು ಹೋಗ್ತಾರೆ. 0 1 2 3, ನೋ ಇಟ್ಸ್ ರಾಂಗ್. 0 1 2 3 4 5 6 7. ದೆನ್ ಕಮಿಂಗ್ ಟು ಡೌನ್ ಇಲ್ಲಿ ಬರುತ್ತೆ 8 9 10 11.
ಎಲ್ಲ ಕಾಮನ್ ಮಿಸ್ಟೇಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಂಡು ಒಂದಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇಲ್ಲಿ ಬಂದರೆ 12, 13, 15, 14. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಹಿಂಗೆ ಮಲ್ಟಿಪ್ಲೈ ಮಾಡಿ ತೋರಿಸಿದ್ನಲ್ಲ, ಆ ಥರ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ಟು ನೋ. ಸಿ ಇದು ಎಷ್ಟು ಬರುತ್ತೆ ಅಂತ ಆರಾಮಾಗಿ ಹೇಳ್ಬೋದು. ಹೆಂಗೆ, ಈ ಪ್ಲೇಸಲ್ಲಿ ಇದ್ದೀವಿ, ಈ ಪ್ಲೇಸಲ್ಲಿ ಯಾರಿದ್ದಾರೆ, ಎ ಬಾರ್ ಬಿ ಸಿ ಡಿ. ಸೊ ಎ ಬಾರ್ ಅಂದ್ರೇನು 0, 1, 1, 1. 8 is 0, 4, 2, 1. 4 plus 2, 6, 6 plus 1, 7. ಸೊ ಯು ಹ್ಯಾವ್ ಯುವರ್ ಆನ್ಸರ್, ರೈಟ್. ಇದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಇನ್ನು ನಾಳೆ ಇನ್ನೊಂದು ಸ್ವಲ್ಪ ಹೇಳ್ಕೊಟ್ಬಿಟ್ಟು ದೆನ್ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಪ್ರಾಬ್ಲಮ್ಸ್. ಒಂದೇ ಕ್ಲಾಸಲ್ಲಿ ಮಾಡ್ತೀನಿ. ಹೋಪ್ ಕೆ ಮ್ಯಾಪ್ ತೊಗೊಂಡ್ರೆ ನಾನು ಕಂಟಿನ್ಯೂಸ್ ಆಗಿ 1.5 hour ತೊಗೊಂಡ್ಬಿಡ್ತೀನಿ. ಬಿಕಾಸ್ ವಿ ವಿಲ್ ಕಂಪ್ಲೀಟ್ ಆಲ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವಾಟ್, ಕೆ ಮ್ಯಾಪ್. ಹಾರ್ಡ್ಲಿ ಒಂದು 8 ಪ್ರಾಬ್ಲಮ್ಸ್ ಇದೆ. ಈ 8 ಪ್ರಾಬ್ಲಮ್ಸ್ನ ರಿಪಿಟೇಟಿವ್ ಆಗಿ ಬೋರ್ಡಲ್ಲಿ ಕೇಳ್ತಾರೆ. ಆ 8 ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ದಟ್ ಈಸ್ ದಿ ಎಂಡ್ ಆಫ್ ದಿ ಯಾವುದು, ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ expressions. Once we are done with the simplification of Boolean expressions, then we will talk about sequential logic circuits. And sequential logic circuits, it takes 10 hours. ಇದು ಒಂದೇ ಲೆಸನ್ ಇಷ್ಟು ಲೆಂತಿ. ಮಿಕ್ಕಿದ್ದು ಯಾವ ಲೆಸನ್ಸು ಇಷ್ಟೆಲ್ಲ ಕ್ಲಾಸಸ್ ತೊಗೊಳ್ಳೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಲೆಂತಿ ಮುಗಿಸ್ಕೊಳ್ಳೋಣ. ಇಟ್ ಈಸ್ ಲೆಂತಿ ಆ್ಯಂಡ್ ಆಲ್ಸೋ ಈಸಿ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಗಾಟ್ ಮೋರ್ ವೆಯ್ಟೇಜ್. ಸೊ 3 ಇದೆ ಇದರಲ್ಲಿ, ಲೆಂತಿ ಬಟ್ ಈಸಿ ಆ್ಯಂಡ್ ಆಲ್ಸೋ ಗಾಟ್ ಮೋರ್ ವೆಯ್ಟೇಜ್. ಇದಾದಮೇಲೆ ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಇದೆ 12 to 15 ಮಾರ್ಕ್ಸ್ ಇದೆ, ಸರಿನಾ? ಸೊ ದಟ್ಸ್ ಆಲ್ ಫಾರ್ ನೌ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ 1.5 hour ಇರುತ್ತೆ.